ಪರವಾಗಿಲ್ಲ ಸರ್, ಇದಕ್ಕಿಂತ ಮುಂಚೆ ಬಂದಿರೋ ಸಿನಿಮಾಗಿಂತ ಈಗ ಪರವಾಗಿಲ್ಲ. ಫ್ಯಾನ್ಸ್ ಬೇಸ್ ಚೆನ್ನಾಗಿದೆ ಇವನಿಗೆ. ಫ್ಯಾಮಿಲಿ ಆಡಿಯನ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫ್ಯಾಮಿಲಿ ಆಡಿಯನ್ಸ್ ಬಂದರೆ ಆಟೋಮೆಟಿಕ್ಕಾಗಿ ಪಿಕಪ್ ಆಗುತ್ತೆ. ಮಿಕ್ಸ್ ಬರ್ತಾಯಿದೆ ರಿವ್ಯೂ. ಕೆಲವರು ಪರವಾಗಿಲ್ಲ ಅಂತಾರೆ, ಕೆಲವರು ಚೆನ್ನಾಗಿದೆ ಅಂತಾರೆ, ಕೆಲವರು ಬ್ಲಾಕ್ ಬ್ಲಾಸ್ಟರ್ ಅಂತಾರೆ. ಓವರಾಲ್ ನೋಡಿದರೆ ಪರವಾಗಿಲ್ಲ, ನೋಡ್ಬೋದು. ಸಿನಿಮಾ ನೋಡಿ ಫ್ಯಾಮಿಲಿ ಕೂತು ನೋಡ್ಬೋದು. ಕಲೆಕ್ಷನ್ ಮಾಡೋದು ದರ್ಶನ್ ಅವರು ಇಲ್ಲ, ಸೊ ಆದರೂ ಕೂಡ ಅವ್ರದ್ದು ಸಿನಿಮಾ ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು? ಅವರಿಲ್ಲ ಅನ್ನೋ ಕೊರತೆ ಏನಿಲ್ಲ, ಫ್ಯಾನ್ಸ್ ಮುಖಾಂತರ ನೋಡ್ಬೋದು ಅದು. ಈಗ ನಮ್ಮದು 2 ಸ್ಕ್ರೀನ್ ಮಾಡಿದ್ದೀವಿ ಸರ್. ಈಗ ಪರ್ ಡೇ 10 ಶೋ ನಡೆಸ್ತಾಯಿದ್ದೀವಿ ನಾವು. ಆಗಿದೆ. ಮೊನ್ನೆ ರಿಲೀಸ್ ದಿನ ಒಂದು ಫ್ಯಾನ್ ಶೋ ಫುಲ್ಲಾಗಿತ್ತು, 2 ಸ್ಕ್ರೀನಲ್ಲೂ ಫುಲ್ಲಾಗಿತ್ತು. ಮತ್ತು ಫಸ್ಟ್ ಶೋ ಸೆಕೆಂಡ್ ಶೋ 2 ಸ್ಕ್ರೀನೂ ಫುಲ್ಲಾಗಿತ್ತು. ಇನ್ನು ಮಿಕ್ಕಿದ್ದು ಬ್ಯಾಲೆನ್ಸ್ ಶೋಗಳೇನಿದೆಯೋ ಅದೆಲ್ಲ 80%, 90%, 95% ಈ ಥರ ಬಂತು. ಬಟ್ ಈ ನಡುವೆ ಬಂದಿರೋದು ಕಾಟೇರ ಬಿಟ್ಟರೆ, ದರ್ಶನ್ದು ಹೇಳ್ಬೇಕಂದ್ರೆ ಕಾಟೇರ ಬಿಟ್ಟರೆ ಈಗ ಹೈಯೆಸ್ಟ್ ಕಲೆಕ್ಷನ್ ಆಗಿರೋದು ಇದೆ ಇವಾಗ. ಚೆನ್ನಾಗಿದೆ ಸಿನಿಮಾ. ಮೂವಿ ನೋಡ್ಬೋದು, ಫ್ಯಾಮಿಲಿ ಬಂದೆಲ್ಲ ನೋಡ್ಬೋದು. ಏನು ಆ ಥರ ಏನು ಮಾಸು ಆ ಥರ ಏನಿಲ್ಲ. ಮಾಸು ಕ್ಲಾಸು ಎಲ್ಲ ಇದೆ. ಜನಕ್ಕೆ ಏನು ಬೇಕೋ ಅದು ಕೊಟ್ಟಿದ್ದಾರೆ. ಇದರೊಳಗೆ ನಿಮಗೆ ಸ್ಟೋರಿ ಯಾವ ಥರ ಇದೆ ಅಂತ ಅನಿಸುತ್ತೆ? ಅದೇ ಫ್ಯಾಮಿಲಿ ಸ್ಟೋರಿ ಇದೆ. ಅಂದರೆ ಈಗ ಮಾಸ್ ಆಡಿಯನ್ಸಿಗೂ ಕ್ಲಾಸ್ ಆಡಿಯನ್ಸಿಗೂ ಇಬ್ಬರಿಗೂ ಬೇರೆ ಬೇರೆ ಥರ ಇಲ್ಲ, ಇಬ್ಬರನ್ನೂ ಒಟ್ಟಿಗೆ ತಗೊಂಡೋಗೋ ಥರ ಸ್ಟೋರಿ ಇದೆ. ಇಲ್ಲಿಯವರು ಚೆನ್ನಾಗಿ ಮಾಡಿದ್ದಾರೆ. ಏನು ಅಂದರೆ ಕಾಮಿಡಿ ಆ್ಯಕ್ಟ್ರೆಸ್ಸು ಈಗ ಕಾಲಾನುಕಾಲ ಹಿಂದೆ ಹೋಗ್ತಾ ಇದ್ದಾರೆ. ಈಗ ಹಳಬರು ಸಾಧಕ ಕೋಕಿಲ ಇದ್ದರು, ಚಿಕ್ಕಣ್ಣ ಇದ್ದರು, ಇನ್ನು ಬೇರೆ ಬೇರೆ ರೈತರು ಇದ್ರು. ಈಗ ಅವರು ಇದರಲ್ಲೇ ಈಗ ಇವ್ರು ನೋಡ್ಬೋದು. ಈಗ ಅಷ್ಟೇ. ಅದೇ ಕಾಲ ಚೇಂಜ್ ಆಗ್ಬೇಕಂತಾರಲ್ಲ, ಆ ಥರ ಈಗ ಚೇಂಜ್ ಆಗ್ತಾ ಇದೆ. ಗಿಲ್ಲಿ ನಟ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ. ಒಳ್ಳೆ ಕಾಮಿಡಿ ಚೆನ್ನಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಯಾರ್ದು ಪಾತ್ರ ಇಷ್ಟ ಆಯಿತು ನಿಮಗೆ? ಇಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ಅಚ್ಯುತರಾಮ್ ಇರ್ಬೋದು, ದರ್ಶನ್ ಹೇಳ್ಬೇಕಾಗಿಲ್ಲ, ಇನ್ನು ಆ್ಯಕ್ಟಿಂಗಲ್ಲಿ ಸೂಪರು. ಇನ್ನು ಗಿಲ್ಲಿ ನಟ ಇದ್ದಾರೆ, ಹೀರೋಯಿನ್ ಅವರು ಇದ್ದಾರಲ್ವ, ಅವರು ಹೆಸರು ನಮಗೆ ಗೊತ್ತಾಗಲ್ಲ ಅಷ್ಟೊಂದು. ಬಟ್ ಚೆನ್ನಾಗಿ ಮಾಡಿದ್ದಾರೆ ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.